ನಮಸ್ಕಾರ. ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ತೆಗೆದುಕೊಂಡಿದ್ದೇವೆ. ಈ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಕಣದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಕಣದಲ್ಲಿದ್ದಾರೆ. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ನೋಡೋದಾದ್ರೆ, ನೀವು ಹಾಕುವಂತಹ ಮತ ಸಮಗ್ರವಾಗಿ ದೇಶದ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿರಬೇಕು. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಅಭ್ಯರ್ಥಿಗಳ ಕುರಿತಂತೆ ಮಾಹಿತಿಯನ್ನ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮ ನೀಡುತ್ತೆ. ಹಾಗಾಗಿ ಇವತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರ ತಗೊಂಡಿರೋದ್ರಿಂದಾಗಿ ತೇಜಸ್ವಿ ಸೂರ್ಯ ಕುರಿತಂತೆ, ಸೌಮ್ಯ ರೆಡ್ಡಿ ಕುರಿತಂತೆ ಪೂರ್ವಾಪರವನ್ನು ತಿಳ್ಕೊಳ್ಳೋಣ. ನಾನು ದಿವ್ಯಶ್ರೀ. ಬೆಂಗಳೂರು ದಕ್ಷಿಣ ಲೋಕ ಅಖಾಡ ನಿಜಕ್ಕೂ ಕೂಡ ರಾಜಕೀಯ ಕಾವನ್ನು ಪಡೆದುಕೊಂಡಿದೆ. ವಿಶೇಷವಾಗಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಇಲ್ಲಿ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಕಣದಲ್ಲಿದ್ದಾರೆ. ಗೆದ್ದು ಸಂಸದರಾಗಿ ಮುಂದುವರಿತಾರ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಅನ್ನೋದು ಒಂದು ಪ್ರಶ್ನೆ. ಗೆದ್ದು ಸಂಸತ್ತನ್ನ ಪ್ರವೇಶ ಮಾಡ್ತಾರ ಸೌಮ್ಯ ರೆಡ್ಡಿ ಅನ್ನೋದು ಮತ್ತೊಂದು ಪ್ರಶ್ನೆ. ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ ಫೈಟ್ನ ನಡುವೆ ಬಹಳ ಮುಖ್ಯವಾಗಿ ತೇಜಸ್ವಿ ಸೂರ್ಯರನ್ನ ಮೋದಿ ಬಲ ಗೆಲ್ಲಿಸುತ್ತಾ? ಇನ್ನು ಸೌಮ್ಯ ರೆಡ್ಡಿ ಅಂದಾಗ ಗ್ಯಾರಂಟಿ ಯೋಜನೆಗಳು ಸೌಮ್ಯ ರೆಡ್ಡಿ ಕೈ ಹಿಡಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಇಬ್ಬರು ಅಭ್ಯರ್ಥಿಗಳು ಈಗಾಗಲೇ ಚುನಾವಣಾ ಪ್ರಚಾರವನ್ನ ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನು ಅಂತ ನೋಡೋದಾದ್ರೆ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂದಾಗ ಕಳೆದ ಬಾರಿ 53% ಮತದಾನ ಕೂಡ ಆಗಿದೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಮತದಾನ ಪ್ರಕ್ರಿಯೆಗಳು ಆದ ಸಂದರ್ಭದಲ್ಲಿ ನೀವು ಆಯ್ಕೆ ಮಾಡುವಂಥ ಅಭ್ಯರ್ಥಿ ಸಂಸದರಾಗಿ ಗುರುತಿಸ್ಕೊಳ್ತಾರೆ. ಅವರು ಕ್ಷೇತ್ರ ಮತ್ತು ದೇಶದ ಪ್ರಮುಖ ನಿರ್ಣಯಗಳಲ್ಲಿ ಸಂಸದರಾಗಿ ತಮ್ಮ ಜವಾಬ್ದಾರಿಯನ್ನು ಮೆರೀತಾರೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸೌಮ್ಯ ರೆಡ್ಡಿ ಇವರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಸೂರ್ಯ ಕುರಿತಂತೆ ತಿಳಿದುಕೊಳ್ಳೋಣ. ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಸೂರ್ಯ ಕುರಿತಂತೆ ತಿಳಿದುಕೊಳ್ಳೋಣ. ತೇಜಸ್ವಿ ಸೂರ್ಯ ಅಂದ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿದ್ದಾರೆ. ಈ ಬಾರಿ ತೇಜಸ್ವಿ ಸೂರ್ಯನೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೂಡ ಆಗಿದ್ದಾರೆ. ಬಹಳ ಮುಖ್ಯವಾಗಿ ಇವರ ಜನನ ಎಲ್ಲಾಯಿತು ಮತ್ತು ಇವರ ವಿದ್ಯಾಭ್ಯಾಸ ಏನು, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ 1990 ನವೆಂಬರ್ 16ರಂದು ತೇಜಸ್ವಿ ಸೂರ್ಯ ಜನನವಾಗುತ್ತೆ. ಇವರ ತಂದೆ ತಾಯಿ ಯಾರು, ಇವರು ಏನು ಎಜುಕೇಷನನ್ನು ಪಡೆದುಕೊಂಡಿದ್ದಾರೆ, ಇದನ್ನು ಕೂಡ ನೋಡ್ತಾ ಹೋಗೋಣ. ಇವರ ತಂದೆಯ ಹೆಸರು ಸೂರ್ಯನಾರಾಯಣ, ತಾಯಿಯವರ ಹೆಸರು ರಮಾ ಸೂರ್ಯನಾರಾಯಣ. ಸೊ 1990 ನವೆಂಬರ್ 16ರಂದು ಇವರ ಜನನವಾಗುತ್ತೆ. ತಂದೆ ಹೆಸರು ಸೂರ್ಯನಾರಾಯಣ್, ತಾಯಿ ಹೆಸರು ರಮಾ. ಬಸವನಗುಡಿ ಶಾಸಕರಿದ್ದಾರಲ್ಲ ರವಿ ಸುಬ್ರಹ್ಮಣ್ಯ, ಅವರ ಅಣ್ಣನ ಮಗ ಈ ತೇಜಸ್ವಿ ಸೂರ್ಯ. ರಾಜಕೀಯ ಹಿನ್ನೆಲೆ ಇದೆಯಾ, ರಾಜಕೀಯದಿಂದ ಇವರು ಏನಾದರೂ ಪ್ರಭಾವಿತರಾಗಿದ್ದಾರಾ, ಬ್ಯಾಕ್ಗ್ರೌಂಡ್ ಏನು, ಸಹಜವಾಗಿ ಮತದಾರರು ಇದೆಲ್ಲವನ್ನ ನೋಡ್ತಾರೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಬಸವನಗುಡಿಯ ಶಾಸಕ ರವಿ ಸುಬ್ರಹ್ಮಣ್ಯ ಅವರ ಅಣ್ಣನ ಮಗನೇ ಈ ತೇಜಸ್ವಿ ಸೂರ್ಯ. ಕಾನೂನು ಪದವೀಧರರಾಗಿದ್ದಾರೆ ತೇಜಸ್ವಿ ಸೂರ್ಯ. ವಿದ್ಯಾರ್ಹತೆ ಬಹಳ ಮುಖ್ಯ ಆಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ದೇಶದ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ಮಹತ್ವದ ಜವಾಬ್ದಾರಿ ಸಂಸದರಿಗಿರುತ್ತೆ. ಕ್ಷೇತ್ರ ಮತ್ತು ದೇಶದ ಅಭಿವೃದ್ಧಿಗೆ ಅಭ್ಯುದಯವಾದಂಥ ಕೆಲಸವನ್ನು ಸಂಸದರು ಮಾಡಬೇಕಾಗತ್ತೆ. ಹಾಗಾಗಿ ವಿದ್ಯಾರ್ಹತೆ, ಶಿಕ್ಷಣ ಅನ್ನೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನೋಡೋದಾದರೆ ಕಾನೂನು ಪದವೀಧರರಾಗಿದ್ದಾರೆ. ವಕೀಲ ವೃತ್ತಿಯನ್ನು ಇವರು ನಡೆಸ್ತಾ ಇದ್ರು. ರೈಟ್, ಹೋರಾಟದ ಮನೋಭಾವ ಇಲ್ಲಿಂದ ಬಂತು. ಆ ನಾಯಕತ್ವದ ಗುಣ ಎಲ್ಲಿಂದ ಬಂತು, ಇದು ಕೂಡ ಬಹಳ ಮುಖ್ಯ. ಮತದಾರರು ಈ ಆಯಾಮದಲ್ಲೂ ಚಿಂತನೆಯನ್ನು ನಡೆಸ್ತಾರೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ABVP ಸಕ್ರಿಯ ಕಾರ್ಯಕರ್ತ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಸಕ್ರಿಯ ಕಾರ್ಯಕರ್ತರಾಗಿರ್ತಾರೆ ತೇಜಸ್ವಿ ಸೂರ್ಯ. ದಿವಂಗತ ಅನಂತಕುಮಾರ್ ಅವರ ಗರಡಿಯಲ್ಲಿ ಪಳಗಿದ ಯುವ ನಾಯಕ ಈ ತೇಜಸ್ವಿ ಸೂರ್ಯ. ಇನ್ನು ಇಂಗ್ಲಿಷ್, ಹಿಂದಿ ಭಾಷೆಯಲ್ಲಿ ಕೌಶಲ್ಯವನ್ನು ಪಡೆದುಕೊಂಡಿದ್ದಾರೆ. ಪ್ರೌಢಿಮೆ ಇದೆ ಅನ್ನೋದು ಕೂಡ ಈತನಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಸಂಸದರು ಅಂದಾಗ ಕ್ಷೇತ್ರದಲ್ಲಿ ಜನಸಾಮಾನ್ಯರನ್ನು ತಿಳಿಯೋದಕ್ಕೆ ಸ್ಥಳೀಯ ಭಾಷೆ ಹೇಗೆ ಮುಖ್ಯವೋ, ದೇಶದ ರಾಜಕಾರಣ ಅಂದಾಗ ರಾಷ್ಟ್ರ ರಾಜಕಾರಣದತ್ತ ಗಮನ ಹರಿಸಬೇಕಾದ್ರೆ ಅಫ್ಕೋರ್ಸ್
ಸ್ಥಳೀಯ ಭಾಷೆಯನ್ನು ಅಲ್ಲಿ ಪ್ರತಿನಿಧಿಸೋದು ಹೇಗೆ ಮುಖ್ಯವೋ ಹಾಗೆ ಅಲ್ಲಿ ಪ್ರಚಲಿತ ಇರುವಂತಹ ಭಾಷೆಗಳಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಪರಿಣಿತರು. ಇನ್ನು ರಾಷ್ಟ್ರೀಯ ವಾಹಿನಿಗಳ ಹಲವು ಚರ್ಚೆಗಳಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಮುಖ್ಯವಾದಂಥ ವಿಚಾರ ಇದು. ಪಕ್ಷದ ವಕ್ತಾರರಾಗುವ ಅಥವಾ ದೇಶದಲ್ಲಿ ಆಗುವಂಥ ಆಗುಹೋಗುಗಳ ಕುರಿತಂತೆ ರಾಷ್ಟ್ರೀಯ ವಾಹಿನಿಗಳು ಚರ್ಚೆಯನ್ನು ಏರ್ಪಡಿಸಿದಾಗ ಹಲವು ಚರ್ಚೆಗಳಲ್ಲಿ ತೇಜಸ್ವಿ ಸೂರ್ಯ ಭಾಗಿಯಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ರೈಟ್. ಇನ್ನು ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಅನುಭವವನ್ನು ಪಡೆದುಕೊಂಡಿದ್ದಾರೆ. ಸೊ ಜವಾಬ್ದಾರಿಯನ್ನು ಈತ ಹೇಗೆ ನಿರ್ವಹಿಸ್ತಾರೆ, ಈ ನಿಟ್ಟಿನಲ್ಲಿ ಪಕ್ಷಕ್ಕೂ ಒಂದು ನಂಬಿಕೆ ಅನ್ನೋದು ಬೇಕಾಗುತ್ತೆ. ಮತ್ತು ಜನಸಾಮಾನ್ಯರು ಯಾವ ನಂಬಿಕೆಯನ್ನಿಟ್ಟು ಈತನಿಗೆ ಮತ ಹಾಕಬೇಕು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿದಂತಹ ಅನುಭವ ತೇಜಸ್ವಿ ಸೂರ್ಯ ಅವರದ್ದು. ಈ ನಿಟ್ಟಿನಲ್ಲಿ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದಾರೆ. 2019ರಲ್ಲಿ ಮೊದಲ ಬಾರಿಗೆ ಲೋಕಸಭೆಗೆ ಸ್ಪರ್ಧಿಸಿ ಜಯವನ್ನು ಗಳಿಸಿದ್ದಾರೆ. ರೈಟ್, ಇದು ಬಹಳ ಮುಖ್ಯ ಆಗುತ್ತೆ. 2019 ಅಂದ ಸಂದರ್ಭದಲ್ಲಿ ಮೊದಲ ಬಾರಿಗೆ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡ್ತಾರೆ, ಜಯವನ್ನು ಗಳಿಸ್ತಾರೆ. ಸೊ ಯುವ ನಾಯಕನಾಗಿ ಸಂಸದರಾಗಿ ತೇಜಸ್ವಿ ಸೂರ್ಯ 2019ರಲ್ಲಿ ಆಯ್ಕೆ ಆಗ್ತಾರೆ. ಅನಂತಕುಮಾರ್ ನಿಧನದ ನಂತರ ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧಿಸಿ ಗೆಲುವನ್ನು ಪಡೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಅನಂತಕುಮಾರ್ ನಿಧನ ಆಯಿತು, ಯಾರು ಟಿಕೆಟನ್ನು ಪಡೆದುಕೊಳ್ತಾರೆ, ಈ ರೀತಿಯ ಒಂದಷ್ಟು ಚರ್ಚೆಗಳ ನಡುವೆ ತೇಜಸ್ವಿನಿ ಅನಂತಕುಮಾರ್ ಟಿಕೆಟನ್ನು ಪಡೆದುಕೊಳ್ತಾರಾ ಅನ್ನುವಂತಹ ಕೆಲವೊಂದು ವಿಚಾರಗಳ ನಡುವೆ ಯುವ ನಾಯಕ ತೇಜಸ್ವಿ ಸೂರ್ಯ ಟಿಕೆಟನ್ನು ಪಡೆದುಕೊಳ್ತಾರೆ, ಗೆಲುವನ್ನು ಕೂಡ ದಾಖಲಿಸ್ತಾರೆ. ಹೇಗೆ, ಯಾರ ವಿರುದ್ಧ, ಇದು ಕೂಡ ಬಹಳ ಮುಖ್ಯ. ಆ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದರನ್ನು ಸೋಲಿಸಿ ಲೋಕಸಭೆಗೆ ಆಯ್ಕೆಯಾಗ್ತಾರೆ. 2020 ಬಿಜೆಪಿಯ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. ರೈಟ್, ಮತ್ತೊಂದು ಜವಾಬ್ದಾರಿ, ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. 2020 ಈ ಸಂದರ್ಭದಲ್ಲಿ ಬಿಜೆಪಿಯ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. ಇದೀಗ 2024ರಲ್ಲಿ ಮತ್ತೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ತೇಜಸ್ವಿ ಸೂರ್ಯ. ಇನ್ನು ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಯಾರೀ ಸೌಮ್ಯ ರೆಡ್ಡಿ? ಇವರ ರಾಜಕೀಯ ಹಿನ್ನೆಲೆ ಏನು, ವಿದ್ಯಾರ್ಹತೆಯನ್ನು ಏನು ಪಡೆದುಕೊಂಡಿದ್ದಾರೆ, ರಾಜಕಾರಣದಲ್ಲಿ ಇವರು ಎಷ್ಟರ ಮಟ್ಟಿಗೆ ಸಕ್ರಿಯರಾಗಿದ್ದಾರೆ, ಬನ್ನಿ ಕುರಿತಂತೆ ಮಾಹಿತಿ ತಿಳ್ಕೊಳ್ಳೋಣ. ರೈಟ್, ಸೌಮ್ಯ ರೆಡ್ಡಿ ಅವರ ಪರಿಚಯ ಅಂತ ನೋಡೋದಾದ್ರೆ ಜಯನಗರದ ಮಾಜಿ ಶಾಸಕಿ ಈ ಸೌಮ್ಯ ರೆಡ್ಡಿ. ಇವರ ರಾಜಕೀಯ ಹಿನ್ನೆಲೆ ಏನು, ಇವರು ಏನು ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ನೋಡಿ, ಲೋಕಸಭಾ ಚುನಾವಣೆ ಅಂದಾಗ ಈ ನಿಟ್ಟಿನಲ್ಲಿ ಬಹಳ ನಿರ್ಣಾಯಕ ಗುರುತರವಾದಂಥ ಜವಾಬ್ದಾರಿ ಸಂಸದರ ಮೇಲೂ ಇರುತ್ತೆ, ಮಗದೊಂದು ಕಡೆ ಮತದಾರರು ಇದಿರುತ್ತೆ. ರಾಜಕೀಯ ಹಿನ್ನೆಲೆ ಅಂದಾಗ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಸುಪುತ್ರಿ ಈ ಸೌಮ್ಯ ರೆಡ್ಡಿ. ಯಾವಾಗ ಇವರ ಜನನವಾಯಿತು, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. 1983 ಮಾರ್ಚ್ 18ರಂದು ಸೌಮ್ಯ ರೆಡ್ಡಿ ಅವರ ಜನನವಾಗುತ್ತೆ. ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಈ ಸೌಮ್ಯ ರೆಡ್ಡಿ. ಇವರ ವಿದ್ಯಾಭ್ಯಾಸವೇನು, ಏನು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರೆ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅರಬಿಂದೋ ಸ್ಮಾರಕ ಶಾಲೆಯಲ್ಲಿ ಈಕೆ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿದ್ದಾರೆ. ಸೊ ಜಯನಗರದ ಮಾಜಿ ಶಾಸಕಿಯಾಗಿರುವಂತಹ ಸೌಮ್ಯ ರೆಡ್ಡಿ ಅವರು ಅರಬಿಂದೋ ಸ್ಮಾರಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ನಂತರ ಆರ್ವಿ ಕಾಲೇಜಿನಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಈಕೆ ಪಡೆದುಕೊಂಡಿದ್ದಾರೆ. ಇನ್ನು ಪರಿಸರ ತಂತ್ರಜ್ಞಾನದಲ್ಲಿ ನ್ಯೂಯಾರ್ಕ್ ವಿವಿಯಿಂದ MS ಪದವಿಯನ್ನು ಪಡೆದುಕೊಂಡಿದ್ದಾರೆ. ನಾಗಲೇ ಹೇಳಿದ ಹಾಗೆ ನಾವು ಯಾವುದೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ಈ ಪೂರ್ವಾಪರ ತಿಳ್ಕೋಬೇಕು. ಯಾಕೆಂದರೆ ದೇಶದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸಂಸದರ ಪಾತ್ರ ಬಹಳ ದೊಡ್ಡದು. ಕ್ಷೇತ್ರಕ್ಕೊಂದಷ್ಟು ಅನುದಾನ ತರಬೇಕು, ಕ್ಷೇತ್ರದ ಜನತೆಯ ಜೊತೆ ನಿಂತುಕೊಳ್ಬೇಕು, ದೇಶದ ಅಭಿವೃದ್ಧಿಯಲ್ಲೂ ನಿರ್ಣಾಯಕ ಪಾತ್ರವನ್ನು ಈ ಸಂಸದರು ತೆಗೆದುಕೊಳ್ಳುವುದರಿಂದಾಗಿ ವಿದ್ಯಾಭ್ಯಾಸ, ಶಿಕ್ಷಣ, ಅರ್ಹತೆ, ಸಾಮರ್ಥ್ಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪರಿಸರವಾದಿ ಮತ್ತು ಸಾಮಾಜಿಕ ಕಾರ್ಯಕರ್ತೆಯೂ ಆಗಿದ್ದಾರೆ ಈ ಸೌಮ್ಯ ರೆಡ್ಡಿ. ಪರಿಸರ ತಂತ್ರಜ್ಞಾನದಲ್ಲಿ ನ್ಯೂಯಾರ್ಕ್ ವಿವಿಯಿಂದ MS ಪದವಿಯನ್ನು ಕೂಡ ಈಕೆ ಪಡೆದುಕೊಂಡಿದ್ದಾರೆ. ಪರಿಸರವಾದಿ ಮತ್ತು ಸಾಮಾಜಿಕ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸಿದಂತಹ ಅನುಭವ, ರಾಜಕಾರಣ ಅನ್ನೋದು ಮನೆಯಲ್ಲೇ ಇದ್ದಿದ್ದರಿಂದಾಗಿ, ಅಂದರೆ ತನ್ನ ತಂದೆಯವರು ಕೂಡ ರಾಜಕೀಯ ಹಿನ್ನೆಲೆಯನ್ನು ಹೊಂದಿರೋದ್ರಿಂದಾಗಿ ರಾಜಕೀಯದ ಏಳು ಬೀಳುಗಳನ್ನು, ಪ್ಲಸ್ ಆ್ಯಂಡ್ ಮೈನಸ್ಗಳನ್ನು
ಎಲ್ಲವನ್ನು ಕೂಡ ಸೌಮ್ಯ ರೆಡ್ಡಿ ಅರಿತಿದ್ದಾರೆ. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಹೆಣ್ಣು ಮಗಳಲ್ಲ, ರಾಜಕೀಯದ ಪ್ಲಸ್ ಆ್ಯಂಡ್ ಮೈನಸ್ ಆ ಪಲ್ಸನ್ನು ಈಕೆ ಅರಿತುಕೊಂಡಿದ್ದಾರೆ. 2018ರಲ್ಲಿ ಜಯನಗರದಿಂದ ವಿಧಾನಸಭೆಯ ಸದಸ್ಯರಾಗಿ ಈಕೆ ಆಯ್ಕೆಯಾಗ್ತಾರೆ. ಬಹಳ ಮುಖ್ಯವಾದಂಥ ಬೆಳವಣಿಗೆ ಸೌಮ್ಯ ರೆಡ್ಡಿ ಜೀವನದಲ್ಲಿ, ರಾಜಕೀಯದಲ್ಲಿ ಏನಾಯಿತು ಅಂತ ನೋಡೋದಾದರೆ 2018 ಅಂತ ಬರೋದಾದರೆ ಜಯನಗರದಿಂದ ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಗೊಳ್ತಾರೆ. ಏನು 2889 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ BN ಪ್ರಹ್ಲಾದ್ ವಿರುದ್ಧ ಈಕೆ ಜಯವನ್ನು ಗಳಿಸ್ತಾರೆ. ಏನು 2023 ಚುನಾವಣೆಯನ್ನು ನೆನಪಿಸಿಕೊಳ್ಳೋಣ. ಒಂದು ರೀತಿ ಸೌಮ್ಯ ರೆಡ್ಡಿಯವರ ಚುನಾವಣೆ ಕರ್ನಾಟಕದ ಅಷ್ಟು ಜನರ ಚಿತ್ತ ಆ ಚುನಾವಣೆಯತ್ತ ನೆಟ್ಟಿತ್ತು. ಕಾರಣ ಏನು ಅಂತ ನೋಡೋದಾದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ. 16 ಮತಗಳ ಅಂತರದಲ್ಲಿ ಸೋಲನ್ನು ಇವರು ಅನುಭವಿಸಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಾರೆ, ಮರು ಎಣಿಕೆ ಪ್ರಕ್ರಿಯೆಗಳು ನಡೆಯುತ್ತೆ. ಇದೆಲ್ಲವನ್ನು ನಾವು ನೆನಪಿಸ್ಕೊಳ್ಬೋದು. ಬಿಜೆಪಿ ಅಭ್ಯರ್ಥಿ CK ರಾಮಮೂರ್ತಿ ವಿರುದ್ಧ ಈಕೆ ಸೋಲನ್ನು ಅನುಭವಿಸ್ತಾರೆ 2023 ವಿಧಾನಸಭಾ ಚುನಾವಣೆಯಲ್ಲಿ. ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ AIMC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ KPCCಯ ಪ್ರಧಾನ ಕಾರ್ಯದರ್ಶಿ ಕೂಡ ಸೌಮ್ಯ ರೆಡ್ಡಿ ಆಗಿದ್ದಾರೆ. ಏನು ಜವಾಬ್ದಾರಿಯನ್ನು ಇವರು ನಿರ್ವಹಿಸಿದ್ದಾರೆ, ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಈ ರೀತಿಯ ಸಹಜ ಪ್ರಶ್ನೆಗಳು ಮತದಾರರಲ್ಲಿ ಬರುತ್ತೆ. ಅದಕ್ಕೊಂದು ಉತ್ತರ ಇದು. ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ. ಬಿಜೆಪಿ ವಿರುದ್ಧದ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ ಸೌಮ್ಯ ರೆಡ್ಡಿ. ಸೌಮ್ಯ ರೆಡ್ಡಿ ಅಂತ ಸಂದರ್ಭದಲ್ಲಿ ಹೋರಾಟದ ಮನೋಭಾವ ಇದೆಯಾ, ನಾಯಕತ್ವದ ಗುಣವನ್ನು ಒಬ್ಬ ಹೆಣ್ಮಗಳು ಹೊಂದಿದ್ದಾರಾ? ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸೌಮ್ಯ ರೆಡ್ಡಿಯವರ ಹೋರಾಟ. ಬಿಜೆಪಿ ಕುರಿತಾದ ಹಲವಾರು ಹೋರಾಟಗಳಲ್ಲಿ ಸೌಮ್ಯ ರೆಡ್ಡಿ ಭಾಗಿಯಾಗಿದ್ದಾರೆ. 2024ರಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಆಗಿದ್ದಾರೆ ಸೌಮ್ಯ ರೆಡ್ಡಿ. ಬಹಳ ಮುಖ್ಯವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಹಾಲಿ ಸಂಸದ ಆಗಿರುವಂತಹ ತೇಜಸ್ವಿ ಸೂರ್ಯನೇ ಕಣದಲ್ಲಿದ್ದಾರೆ. ಇನ್ನು ರಾಜಕೀಯದ ಒಳ್ಳೆ ಹಿನ್ನೆಲೆಯನ್ನು ಹೊಂದಿರುವಂತಹ, ರಾಜಕೀಯದ ಏಳು ಬೀಳುಗಳನ್ನು ಕಂಡಿರುವಂತಹ ಸೌಮ್ಯ ರೆಡ್ಡಿ ಕಾಂಗ್ರೆಸ್ನಿಂದ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರ ಅಂದಾಗ ಅಂದಾಜು ಕಳೆದ ಬಾರಿ 53% ಅಷ್ಟೇ ಮತದಾನ ಆಗಿರೋದು. ಆ ನಿಟ್ಟಿನಲ್ಲಿ ಅತಿ ಹೆಚ್ಚು ಮತದಾನ ಆಗಬೇಕು, ಸೂಕ್ತ ಅಭ್ಯರ್ಥಿ ಆಯ್ಕೆ ಆಗಬೇಕು. ಬಟ್ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಸಂಸದರ ಆಯ್ಕೆ ಅನ್ನೋದು ಬಹಳ ದೊಡ್ಡ ಜವಾಬ್ದಾರಿ. ದೇಶದ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ಸಂಸದರ ಪಾತ್ರ ಬಹಳ ದೊಡ್ಡದು. ಈ ನಿಟ್ಟಿನಲ್ಲಿ ಆ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋ ಕುರಿತಂತೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಸಮಗ್ರವಾಗಿ ಮಾಹಿತಿಯನ್ನು ನೀಡ್ತಾರೆ. ಜನಾರ್ದನ್, ಹಾಲಿ ಸಂಸದರೇ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಣದಲ್ಲಿದ್ದಾರೆ. ಇನ್ನು ರಾಜಕೀಯದ ಒಳ್ಳೆ ಹಿನ್ನೆಲೆಯನ್ನು ಹೊಂದಿರುವಂತಹ ಸೌಮ್ಯ ರೆಡ್ಡಿ ತೇಜಸ್ವಿ ಸೂರ್ಯಗೆ ಪ್ರತಿಸ್ಪರ್ಧಿಯಾಗಿದ್ದಾರೆ. ಬಟ್ ಇಲ್ಲಿ ಹಾಲಿ ಸಂಸದರ 5 ವರ್ಷದ ಅಧಿಕಾರ ಅವಧಿಯಲ್ಲಿ ಏನು ಕೆಲಸವನ್ನು ಮಾಡಿದ್ದಾರೆ, ಜನರಿಗೆ ಹೇಗೆ ತಲುಪಿದ್ದಾರೆ ಅನ್ನೋದು ಕೂಡ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸೋದ್ರಿಂದಾಗಿ ಈ ಕ್ಷೇತ್ರದಲ್ಲಿ ಯಾವ ರೀತಿಯ ಫೈಟ್ ಇದೆ ಮತ್ತು ಗ್ಯಾರಂಟಿಗಳು ಸೌಮ್ಯ ರೆಡ್ಡಿ ಅವರಿಗೆ ಕೈ ಹಿಡಿಯುತ್ತಾ ಅನ್ನುವಂತಹ ಕೆಲವೊಂದು ವಿಚಾರಗಳ ನಡುವೆ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ಜನಾರ್ದನ್? ದಿವೇಶ್ವರಿ, ನೀವು ಹೇಳಿದಾಗೆ ಅಭ್ಯರ್ಥಿಗಳ ಬಗ್ಗೆ ತುಂಬ ಚೆನ್ನಾಗಿ ನೀವು ವಿವರಿಸ್ತಾ ಇದ್ರಿ. ಎಲ್ಲರೂ ಕೂಡ ಎಜುಕೇಟೆಡ್ ಇದ್ದಾರೆ. ಈಗ ಮೊದಲ ಹಾಗೆ ಅಲ್ಲ. ಮೊದಲಾದರೆ ಒಂದೊಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಯಾರು ಅಂತ ಕೇಳಿದ್ರೆ ಅವರ ಓದು ಏನು ಅಂತ ಕೇಳಿದ್ರೆ 8ನೇ ಕ್ಲಾಸು 10ನೇ ಕ್ಲಾಸು ಅಷ್ಟಕ್ಕೆ ಸೀಮಿತ ಆಗ್ತಾಯಿತ್ತು. ಆದರೆ ಇತ್ತೀಚೆಗೆ ಎಲ್ಲ ವಿಧಾನಸಭಾ ಇರ್ಬೋದು, ಲೋಕಸಭಾ ಕ್ಷೇತ್ರ ಇರ್ಬೋದು, ಎಲ್ಲ ಕಡೆಯಲ್ಲೂ ಸಹಿತ ಎಜುಕೇಟೆಡ್ಸ್ ಬರ್ತಾ ಇದ್ದಾರೆ. ಸಾಕಷ್ಟು ಓದ್ಕೊಂಡವರು, ಚೆನ್ನಾಗಿ ತಿಳ್ಕೊಂಡಂಥವ್ರು, ದೇಶ ವಿದೇಶದಲ್ಲಿ ಓದ್ಕೊಂಡಂಥವರೇ ಹೆಚ್ಚಾಗಿ ಚುನಾವಣೆಯಲ್ಲಿ ಕಣಕ್ಕಿಳಿತಾ ಇರುವಂಥದ್ದು ಒಂದು ರೀತಿಯಲ್ಲಿ ಸಮಾಧಾನಕರ ಮತ್ತು ಅತ್ಯಂತ ಖುಷಿ ವಿಚಾರ. ಯಾವುದೇ ಪಕ್ಷ ಇದ್ದರೂ ಸಹಿತ ಇಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಇಬ್ಬರು ಪ್ರಮುಖ ಅಭ್ಯರ್ಥಿಗಳನ್ನು ನಾವು ಕಾಣ್ತೀವಿ. ಹಾಗಂತ ಕೇವಲ ಇಬ್ಬರು ಮಾತ್ರ ಅಲ್ಲ, ಕಾಂಗ್ರೆಸ್ ಮತ್ತು BJP ಮಾತ್ರ ಅಲ್ಲ, ಇದ್ರ ಹೊರತಾಗಿಯೂ ಸಹಿತ ಅಲ್ಲಿ ಸಾಕಷ್ಟು ಜನ ಕಣಕ್ಕಿಳಿದಿದ್ದಾರೆ. ಒಂದು ಮಾಹಿತಿ ಪ್ರಕಾರ ಅಲ್ಲಿ ದಯಾನಂದ್ ಸಾಗರ್ ಅಂತೇಳಿ ಒಂದು ಏನು ಇನ್ಸ್ಟಿಟ್ಯೂಷನ್ ಇದೆ, ಆ ಫ್ಯಾಮಿಲಿಯಿಂದನೂ ಕೂಡ ಒಬ್ಬರು ಕಣಕ್ಕಿಳಿದಿದ್ದಾರೆ ಅಂತ ಮಾಹಿತಿ ಇದೆ. ಒಟ್ಟು 16 ಜನರ ಪೈಕಿಯಲ್ಲಿ ಬಹುತೇಕರು ಎಜುಕೇಟೆಡೇ ಇದ್ದಾರೆ. ಆದರೆ ಅವರಿಗೆ ಸರಿಯಾದಂಥ ವೇದಿಕೆ ಸಿಗದೆ ಇರುವ ಕಾರಣಕ್ಕಾಗಿ ಅಲ್ಲಿ ನೇರವಾಗಿ ಸ್ಪರ್ಧೆ ಕಾಂಗ್ರೆಸ್ ಮತ್ತು BJP ನಡುವೆ ಅನ್ನುವಂಥ ಒಂದು ಸನ್ನಿವೇಶ ಈಗ ಸದ್ಯಕ್ಕೆ ಸೃಷ್ಟಿಯಾಗಿದೆ. ಇಲ್ಲಿ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಅವರ ಬಗ್ಗೆ ಹೇಳೋದಾದರೆ, ಇವರು ರಾಜಕೀಯ ಹಿನ್ನೆಲೆಯನ್ನು ಕೂಡ ಹೊಂದಿದ್ದಾರೆ. ಈಗಾಗಲೇ 5 ವರ್ಷ MP ಕೂಡ ಆಗಿರೋದ್ರಿಂದ ಒಂದಷ್ಟು ಅನುಭವ ಕೂಡ ಆಗಿದೆ. ಕ್ಷೇತ್ರದಲ್ಲಿ ಈಗ ಇವರು ಏನು ಮಾಡಿದ್ದಾರೆ ಅನ್ನೋಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅಲ್ಲಿ ಯಾರು ಹಾಲಿ MP ಇದ್ದಾರೋ ಅವರು ಇಷ್ಟು ದಿನ ಏನು ಮಾಡಿದ್ದಾರೆ, ಅವರಿಗೆ ಮತ್ತೊಮ್ಮೆ ವೋಟ್ ಕೊಡಬೇಕು ಅಂದರೆ ಏನು ಕಾರಣ, ಇದೆಲ್ಲವೂ ಕೂಡ ಪ್ರಶ್ನೆ ಬರುತ್ತೆ. ಆದರೆ
ತೇಜಸ್ವಿ ಸೂರ್ಯ ಅವರಿಗೆ ಇಲ್ಲಿ ವೋಟ್ ಕೇಳ್ತಾ ಇರೋದು ಕೇವಲ ಬೆಂಗಳೂರು ಸೌತ್ ಅಂತಲ್ಲ, ಈ ದೇಶಾದ್ಯಂತ ಈಗ BJP ವೋಟ್ ಕೇಳ್ತಾ ಇರೋದು ನೇರವಾಗಿ ಮೋದಿ ಅವರನ್ನು ಗೆಲ್ಲಿಸೋದಕ್ಕೆ ವೋಟ್ ಕೊಡಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕಾರಣ ಏನೇ ಇರ್ಬೋದು, ಅವರ ಕ್ಷೇತ್ರದಲ್ಲಿ ಸಂಸದರು ಕೆಲಸ ಮಾಡಿದಾರೋ ಬಿಟ್ಟಿದ್ದಾರೋ ಅದು ಪ್ರಶ್ನೆ ಬೇರೆ. ಅವರ ಮೊದಲ ಒಂದು ವಾಕ್ಯನೇ ಇರೋದು ಮೋದಿ ಅವರನ್ನು ಕೈ ಬಲಪಡಿಸೋದಕ್ಕೋಸ್ಕರ ವೋಟ್ ಕೊಡಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಕ್ಷೇತ್ರದಲ್ಲಿ ನಾನು ಓಡಾಡಿದ್ದೀನಿ, ಸ್ವಲ್ಪ ಒಂದಷ್ಟು ಜನರನ್ನು ಮಾತಾಡಿಸಿದ್ದೀನಿ ಕೂಡ. ಬಹುತೇಕರು ಅಲ್ಲಿ ಸಮಾಧಾನಕರ ಮಾತನ್ನು ಕೂಡ ಆಡ್ತಾ ಇದ್ದಾರೆ, ಇನ್ನಷ್ಟು ಜನ ಅಸಮಾಧಾನವಾಗಿಯೂ ಕೂಡ ಮಾತಾಡ್ತಾ ಇದ್ದಾರೆ. ನಾನು ತೇಜಸ್ವಿಯವರಿಗೆ ವೋಟ್ ಹಾಕ್ತೀನಿ, ಆದರೆ ನನಗೆ ಸಮಾಧಾನ ಇಲ್ಲ ಅಂತ ಮಾತನ್ನು ಕೂಡ ಹೇಳಿದಂಥವ್ರು ಭಾಳಷ್ಟು ಜನ ಇದ್ದಾರೆ. ನಾವು ಅವ್ರನ್ನೆಲ್ಲರೂ ಕೂಡ ಹೋಗಿ ಕ್ಷೇತ್ರದಲ್ಲಿ ಓಡಾಡಿದಾಗ ಕಂಡು ಬಂದದ್ದು ದೃಶ್ಯ ಇದು. MP ಆಗಿ ಸಂಸದರಾಗಿ ಏನು ಮಾಡಿದ್ದಾರೆ, ಇನ್ನೂ ಕೂಡ ಕ್ಷೇತ್ರದಲ್ಲಿ ಕೆಲಸಗಳಾಗಬಹುದಿತ್ತು, ಮಾಡಬಹುದಿತ್ತು ಅನ್ನೋಂಥ ಮಾತುಗಳೇ ಬರುತ್ತೆ. ಅಲ್ಲಿ ಒಂದೆರಡು ವರ್ಷಗಳ ಕಾಲ ಕರೋನಾದ ವಿಚಾರ ಬರುತ್ತೆ. ಕರೋನಾ ಕಾರಣಕ್ಕಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ. ಅಂದರೆ ಸಂಸದರು ಅಂತ ತಕ್ಷಣ ಕೇವಲ ರಸ್ತೆ ಮಾಡೋದು, ಬೀದಿ ದೀಪ ಹಾಕೋದು ಅಂತಲ್ಲ, ಕೇಂದ್ರದ ಯೋಜನೆಗಳನ್ನು ಎಷ್ಟರ ಮಟ್ಟಿಗೆ ಜನರಿಗೆ ತಲುಪಿಸೋದಕ್ಕೆ ಅವರು ಹೆಲ್ಪ್ ಮಾಡ್ತಾರೆ ಅನ್ನೋದು ಭಾಳ ಪ್ರಮುಖ ಆಗುತ್ತೆ. ಯಾವುದೇ ಸಂಸದ ಇರ್ಬೋದು, ಅವರ ಕ್ಷೇತ್ರದಲ್ಲಿ ಕೇಂದ್ರದಿಂದ ಬರುವಂಥ ಯೋಜನೆಗಳು ಪ್ರತಿ ಮನೆಗೂ ಸಿಗುವಂಥ ಪ್ರತಿ ವ್ಯಕ್ತಿಗೂ ಕೂಡ ಒಂದೊಂದು ಯೋಜನೆಗಳಿರುತ್ತೆ, ಅನುಕೂಲ ಆಗುವಂಥ ಯೋಜನೆಗಳಿರುತ್ತೆ. ಫುಟ್ಪಾತ್ನಲ್ಲಿ ಕೆಲಸ ಮಾಡೋಂಥವ್ರಿಗೆ, ಫುಟ್ಪಾತ್ನಲ್ಲಿ ಅಂಗಡಿ ಇಟ್ಕೊಂಡಂಥವ್ರಿಗೂ ಕೂಡ ಹಲವಾರು ಯೋಜನೆಗಳಿರುತ್ತೆ. ಅದೆಲ್ಲವನ್ನೂ ಕೂಡ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಸಂಸದರಾಗಿ ಮಾಡಬೇಕು. ಅದನ್ನು ಮಾಡಿದಾರಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ಆ ವಿಚಾರದಲ್ಲಿ ಕೂಡ ಪರ ವಿರೋಧ ಹೇಳಿಕೆಗಳು ಕೂಡ ಕ್ಷೇತ್ರದಲ್ಲಿ ಕಾಣ್ತಾ ಇದೆ. ಸೌಮ್ಯ ರೆಡ್ಡಿ ಅವ್ರ ಬಗ್ಗೆ ಹೇಳ್ತಾ ಹೋದರೆ, ಸೌಮ್ಯ ರೆಡ್ಡಿ ಅಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದಾಗಿರುವಂಥ ಜಯನಗರದಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. 5 ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಅದು ಕೂಡ ಪರಿಗಣನೆ ಬರುತ್ತೆ. ಆ ಸಂದರ್ಭದಲ್ಲಿ ಅವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದರು ಅಂತೇಳಿ. ಯಾಕಂದರೆ ಅಲ್ಲಿ ವಿಜಯಕುಮಾರ್ ಅಂತ BJPಯಿಂದ ಶಾಸಕರಾಗಿದ್ದರು ಒಬ್ಬರು, ಅವರು ಆಕಸ್ಮಿಕ ನಿಧನ ಹೊಂದುತ್ತಾರೆ. ಆ ನಂತರದಲ್ಲಿ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ಇವ್ರಿಗೆ ಗೆಲ್ತಾರೆ, ಸೌಮ್ಯ ರೆಡ್ಡಿ ಅವ್ರಿಗೆ ಗೆಲ್ತಾರೆ. ವಿಜಯಕುಮಾರ್ ಅವರು ಭಾಳಷ್ಟು ಹೆಸರು ಮಾಡಿದರು ಆ ಕ್ಷೇತ್ರದಲ್ಲಿ. ಅವರು ಬ್ರಹ್ಮಚಾರಿಯಾಗಿದ್ದರು, ಎಲ್ಲ ಕಡೆಯಲ್ಲಿ ಓಡಾಡ್ತಿದ್ರು, ಎಲ್ಲರ ಕೈಗೆ ಸಿಗ್ತಿದ್ರು, ತುಂಬ ಸರಳವಾಗಿದ್ದರು, ಭಾಳ ನೇರವಾಗಿ ಜನರಿಗೆ ರೀಚ್ ಆಗ್ತಾ ಇದ್ರು. ಇಂಥ ಒಂದು ಮಾತುಗಳೆಲ್ಲ ಕೇಳಿ ಬರ್ತಾಯಿತ್ತು. ಅದನ್ನು ಮೀರಿ ಸೌಮ್ಯ ರೆಡ್ಡಿ ಅವರು ಕೆಲಸ ಮಾಡಿದಾರಾ ಆವಾಗ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಸೌಮ್ಯ ರೆಡ್ಡಿ ಅವರಿಗೆ ರಾಜಕೀಯವಾಗಿ ಸಾಕಷ್ಟು ವಿಪುಲ ಅವಕಾಶಗಳಿದೆ ಅಲ್ಲಿ. ಅವ್ರ ಸಾಕಷ್ಟು ಅನುಭವ ಇದೆ ಅವರಿಗೆ. ಯಾಕಂತಂದರೆ ಅವರ ತಂದೆ ರಾಮಲಿಂಗಾರೆಡ್ಡಿ ಅವರು ಅತ್ಯಂತ ದೊಡ್ಡ ರಾಜಕಾರಣಿ, ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ರಾಜಕಾರಣಿ, ಕ್ಷೇತ್ರದಲ್ಲಿ ಕೂಡ ಪ್ರಭಾವಿಯಾಗಿದ್ದಾರೆ. ಆದರೆ ಲೋಕಸಭಾ ಚುನಾವಣೆ ವಿಚಾರಕ್ಕೆ ಬಂದರೆ ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದು ಕೂಡ ಭಾಳ ಪ್ರಮುಖ ಆಗುತ್ತೆ ಇಲ್ಲಿ. ಯಾಕಂದರೆ 8 ಲೋಕಸಭಾ ಕ್ಷೇತ್ರಗಳ ಪೈಕಿಯಲ್ಲಿ ಬಹುತೇಕ 5 ಕ್ಷೇತ್ರಗಳಲ್ಲಿ BJPನೇ ಇಲ್ಲಿ ಹೆಚ್ಚಿನ ಸ್ಥಾನವನ್ನು ಪಡ್ಕೊಂಡಿದೆ. BJPಯ ಬೆಲ್ಟ್ ಇರುವಂಥ ಕ್ಷೇತ್ರದಲ್ಲಿ BJPಯ ಶಾಸಕರು ಇದ್ದಾಗ ಅದು ಆ ಒಂದು ಪಕ್ಷಕ್ಕೆ ಹೆಚ್ಚಿನ ಅನುಕೂಲ ಆಗ್ಬೋದು. ಗೆಲ್ಲೋದಕ್ಕೆ ಸೋಲೋದಕ್ಕೆ ಕಾರಣ ಬೇರೆಯೂ ಇರ್ಬೋದು, ಆದರೆ ಮೇಲ್ನೋಟಕ್ಕೆ ಆ ವಾತಾವರಣ ಅಲ್ಲಿ BJPಗೆ ಪೂರಕವಾಗಿರುತ್ತೆ, ಕಂಡುಬರುತ್ತೆ. ಆದಾಗ್ಯೂ ಸಹಿತ ಅದನ್ನು ಮೀರಿ ಸೌಮ್ಯ ರೆಡ್ಡಿ ಅವರು ಗೆಲುವು ಸಾಧಿಸಬೇಕು ಅಂದರೆ ಅವರ ರಾಜಕೀಯ ಪ್ರಭಾವವನ್ನು, ತಂದೆಯ ರಾಜಕೀಯ ಪ್ರಭಾವವನ್ನು ಬಳಸ್ಕೋಬೇಕಾಗತ್ತೆ. ಅವರು ಹಿಂದೆ ಮಾಡಿರುವಂಥ ಕೆಲಸಗಳು ಕೂಡ ಅಲ್ಲಿ ಪ್ರಮುಖ ಕಾರಣ ಆಗುತ್ತೆ. ರಾಮಲಿಂಗಾರೆಡ್ಡಿ ಅವರು ಸಚಿವರಾಗಿ ಈಗ ಏನು ಕೆಲಸ ಮಾಡ್ತಿದ್ದಾರೆ, ಅವರ ಕ್ಷೇತ್ರದಲ್ಲಿ ಶಾಸಕರಾಗಿ ಏನು ಕೆಲಸ ಮಾಡಿದ್ದಾರೆ, ಸಚಿವರಾಗಿ ಜನರಿಗೆ ಎಷ್ಟರ ಮಟ್ಟಿಗೆ ರೀಚ್ ಆಗಿದ್ದಾರೆ, ಜನರಿಗೆ ಹೇಗೆ ಲಭ್ಯ ಆಗ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಅದನ್ನೆಲ್ಲವೂ ಕೂಡ ಪರಿಗಣಿಸಿ ಜನ ಮತವನ್ನು ಹಾಕ್ತಾರೆ. ಇವರೇ ನಮ್ಮ ಅಭ್ಯರ್ಥಿ ಆಗಬೇಕು ಅಂತೇಳಿ ಜನ ತೀರ್ಮಾನ ಮಾಡಬೇಕಂತ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಅಳೆದು ತೆಗಿ ನೋಡಬೇಕಾಗತ್ತೆ. ನಾವೆಲ್ಲ ತರಕಾರಿ ತರಲಿಕ್ಕೆ ಹೋದ್ರೂ ಕೂಡ ಪ್ರತಿಯೊಂದು ವಿಚಾರ, ಒಂದು ಟೊಮೆಟೊ ಆಯ್ಕೆ ಮಾಡ್ಕೊಂಡು ಎತ್ಕೋಬೇಕು ಅಂದ್ರೂ ಕೂಡ ನೋಡ್ತೀವಿ ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ. ಒಂದು ದಿನದ ಅದು ಊಟದಷ್ಟೇ ಅದು. ಅಂಥ ತರಕಾರಿಯನ್ನೇ ನಾವು ಅಷ್ಟೊಂದು ಸೂಕ್ಷ್ಮವಾಗಿ ಗಮನಿಸಿ ತರ್ತೀವಿ ಅನ್ನುವಾಗ 5 ವರ್ಷಗಳ ಕಾಲ, ಒಂದೆರಡು ದಿನ ಅಲ್ಲ, 5 ವರ್ಷಗಳ ಕಾಲ ಸಂಸದರಾಗಿ ನಮ್ಮ ಕ್ಷೇತ್ರದಲ್ಲಿ ಒಬ್ಬರು ಕೆಲಸ ಮಾಡಬೇಕು ಅಂದರೆ ಅವರ ಪೂರ್ವಾಪರ, ಅವರು ಯಾವ ರೀತಿ ಕೆಲಸ ಮಾಡ್ಬೋದು, ಅವರನ್ನು ಆಯ್ಕೆ ಮಾಡಿದ್ರೆ ನಮಗೆ ಕೈಗೆ ಸಿಗ್ತಾರಾ, ಅಥವಾ ಆಯ್ಕೆ ಆಗುವ ಚುನಾವಣೆ ಮುಗಿಯುವವರೆಗೆ ಮಾತ್ರ ಕೈ ಮುಗಿದು ನಮ್ಮ ಏರಿಯಾದಲ್ಲಿ ಓಡಾಡ್ತಾರಾ, ಇದೆಲ್ಲವನ್ನು ಕೂಡ ಗಮನಿಸಬೇಕಾಗತ್ತೆ. ಕೇವಲ ಜನಪ್ರತಿನಿಧಿ ಆಗುವವನು, ತುಂಬ ತಿಳುವಳಿಕೆ ಇರುವವನು, ಜ್ಞಾನವಂತ ವಿದ್ಯಾವಂತ ಆದರೆ ಸಾಕಾಗಲ್ಲ. ಮತ ಹಾಕುವವನು ಅವ್ರಿಗಿಂತನೂ ಕೂಡ ಒಂದು ಹೆಜ್ಜೆ ಮುಂದೆ ಇರಬೇಕಾಗತ್ತೆ. ಯಾಕಂದರೆ ಮುಂದಿನ 5 ವರ್ಷಗಳ ಕಾಲ ಅವನನ್ನು ಆಯ್ಕೆ ಮಾಡಿ ಕಳಿಸ್ಬಿಡ್ತೀವಿ. ಒಂದ್ಸರಿ ಆಯ್ಕೆ ಮಾಡಿ ಕಳಿಸಿದರೆ ಮುಗೀತು, ಮತ್ತೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. 5 ವರ್ಷಗಳ ಕಾಲ ಕಾದು ಕುತ್ಕೋಬೇಕಾಗತ್ತೆ. ಕಾನೂನಲ್ಲಿ ಬೇರೆ ಬೇರೆ ಅವಕಾಶಗಳು ಇರ್ಬೋದು, ಆ ಸಂಸದ ನಮಗೆ ಇಷ್ಟ ಇಲ್ಲ ಚೇಂಜ್ ಮಾಡಿ ಅನ್ನೋಂಥ ಅವಕಾಶಗಳು ಬೇರೆ, ಅದು ಪ್ರಶ್ನೆ ಬೇರೆ. ಆದರೆ ಒಮ್ಮೆ ಆಯ್ಕೆ ಮಾಡುವಾಗ ಈ ಸಂಸದ ನಮಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದನ್ನು ಯೋಚನೆ ಮಾಡಿ ಜನ ಮತವನ್ನು ಹಾಕಬೇಕಾಗತ್ತೆ. ಆ ಕಾರಣಕ್ಕಾಗಿ ಇವರು ನಮ್ಮ ಮತದಾರ ಆಗಬೇಕು ಅಂದರೆ, ಇವರು ನಮ್ಮ ಜನಪ್ರತಿನಿಧಿ ಆಗಬೇಕು ಅಂದರೆ ಮತದಾರ ಕೂಡ ಆ ಮಟ್ಟ ನಿಟ್ಟಿನಲ್ಲಿ ಯೋಚನೆ ಮಾಡಿ ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳಾಗಬೇಕು
ಆಗಬೇಕು ಅನ್ನೋದು ಮತದಾರರಿಗೂ ಕೂಡ ಅರಿವು ಇರಬೇಕಾಗತ್ತೆ. ನಾವಲ್ಲಿ ಹೋದಾಗ ದಿವ್ಯಶ್ರೀ ಆ ಕ್ಷೇತ್ರದಲ್ಲಿ ಮಾತಾಡಿಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ಆಗಬೇಕು, ಏನಾಗಿದೆ ಅಂತ ಕೇಳಿದಾಗ ಬಹುತೇಕ ಮತದಾರರಿಗೆ ಜನಪ್ರತಿನಿಧಿ ಸರಿ ಇದ್ದಾನೆ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಗೊತ್ತಾಗುತ್ತೆ. ಆದರೆ ಅವರ ಕ್ಷೇತ್ರದಲ್ಲಿ ಏನು ಕೆಲಸಗಳಾಗಬೇಕಿತ್ತು ಅಥವಾ ಏನಾಗಿದೆ ಈ ವಿಚಾರವನ್ನು ಹೇಳಲಿಕ್ಕೆ ಅವ್ರಿಗೆ ಮತದಾರರಿಗೆ ಗೊತ್ತಿಲ್ಲ ಅಲ್ಲಿ. ಅಂದರೆ ಅದು ಮತದಾರನ ವೈಫಲ್ಯ ಕೂಡ ಆಗುತ್ತೆ. ಆ ವಿಚಾರದಲ್ಲಿ ನೋಡ್ತಾ ಹೋದಾಗ ಜನಪ್ರತಿನಿಧಿಯ ಆಯ್ಕೆ ಮಾಡುವಲ್ಲಿ ಪ್ರತಿಯೊಬ್ಬ ಮತದಾರನು ಕೂಡ ಜಾಗೃತನಾಗಬೇಕಾದಂಥ ಅಗತ್ಯತೆ ಇದೆ. ಸದ್ಯಕ್ಕಲ್ಲಿ ನಾವು ಕ್ಷೇತ್ರದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನೇರ ಫೈಟ್ BJP ಮತ್ತು ಕಾಂಗ್ರೆಸ್ ನಡುವೆ ಕಂಡು ಬರ್ತಾ ಇದೆ ದಿವ್ಯಶ್ರೀ. ಜನಾರ್ದನ್, ಮೋದಿ ಹೆಸರಿಟ್ಕೊಂಡು ಮತ ಕೇಳಿದ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡುವಂತಹ ತೇಜಸ್ವಿ ಸೂರ್ಯ ಅವರು ಮೋದಿ ಬಲದಿಂದನೇ ಏನಾದರೂ ಗೆಲ್ತಾರ ಅನ್ನೋದು ಒಂದು ಪ್ರಶ್ನೆ. ಇತ್ತ ಕಡೆ ಸೌಮ್ಯ ರೆಡ್ಡಿ ಅಂದಾಗ ಅಫ್ಕೋರ್ಸ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ. ಅಟ್ ದ ಸೇಮ್ ಟೈಮ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಗ್ಯಾರಂಟಿ ಯೋಜನೆಗಳನ್ನು ಆಡಳಿತಕ್ಕೆ ಬಂದ 1 ವರ್ಷದಲ್ಲೇ ಜಾರಿಗೆ ತಂದಿರೋದ್ರಿಂದಾಗಿ ಯಾವುದೇ ಮತದಾರ ಅಂದರೂ ಕೂಡ ಸ್ಥಳೀಯವಾಗಿ ನಾವು ನೋಡೋದಾದರೆ ಅವನ ಮೂಲಭೂತ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗಬೇಕು. ಆ ನಿಟ್ಟಿನಲ್ಲಿ ನೋಡೋದಾದರೆ ಗ್ಯಾರಂಟಿಗಳು ಬಹುತೇಕ ಸಕ್ಸಸ್ಫುಲ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ವಿಶ್ಲೇಷಣೆ? ಗ್ಯಾರಂಟಿ ವಿಚಾರಕ್ಕೆ ಬಂದಾಗ ನಾನು ಭಾಳಷ್ಟು ಕಡೆಗಳಲ್ಲಿ ಜನರ ಅಭಿಪ್ರಾಯವನ್ನು ಹೇಳೋದನ್ನು ಮಾಧ್ಯಮದಲ್ಲೂ ನೋಡಿದ್ದೀನಿ ಮತ್ತು ಕೆಲವೊಂದು ಕಡೆಯಲ್ಲಿ ಹೊಸದಿಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಜನರ ಅಭಿಪ್ರಾಯವನ್ನು ಕೇಳಿದೆ. ಅಲ್ಲಿ ಜನರಲ್ಲಿ 2 ರೀತಿಯ ಭಾವನೆ ಇದೆ. ಗ್ಯಾರಂಟಿಯಿಂದ ನಮಗೆ ಅನುಕೂಲ ಆಗಿದೆ ಅಂತ ಹೇಳಿ ಎಷ್ಟು ಜನ ಹೇಳ್ತಾರೋ ಅದರಿಂದ ಅನಾನುಕೂಲ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಅಷ್ಟೇ ಜನ ಅದನ್ನು ಕೂಡ ವಿರೋಧಿಸಿ ಮಾತಾಡೋರು ಇದ್ದಾರೆ. ಕಾರಣ ಏನಂದರೆ ನಮಗೆ ಈಗ ಒಂದಿಷ್ಟು ಹಣವನ್ನು ಕೊಡ್ತಾ ಇದ್ದಾರೆ, ಪ್ರತಿ ಮನೆಗೆ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ, ಉಚಿತ ವಿದ್ಯುತ್ ರೂಪದಲ್ಲಿ ಸಹಾಯ ಮಾಡ್ತಾ ಇದೆ ಸರ್ಕಾರ. ಓಡಾಡಲಿಕ್ಕೆ ಬಸ್ನಲ್ಲಿ ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದೆಲ್ಲವನ್ನ ಲೆಕ್ಕಾಚಾರ ಹಾಕಿದಾಗ ಒಂದು ಮನೆಗೆ ಇಷ್ಟು ಅಮೌಂಟ್ ಅಂತೇಳಿ ಸರ್ಕಾರ ಫ್ರೀಯಾಗಿ ಕೊಟ್ಟಾಗೆ ಆಗತ್ತೆ. ಇದರಿಂದ ನಮಗೆ ಅನುಕೂಲ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಆದರೆ ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ರೂಪದಲ್ಲಿ ಸರ್ಕಾರ ಎಷ್ಟು ಹಣವನ್ನು ನಮ್ಮ ತಲೆ ಮೇಲೆ ಹಾಕಿದೆ, ತೆರಿಗೆ ರೂಪದಲ್ಲಿ ಅಥವಾ ಯಾವುದೇ ದಿನನಿತ್ಯದ ಬಳಕೆ ವಸ್ತುಗಳ ಮೇಲೆ ದರವನ್ನು ಏರಿಕೆ ಮಾಡಿ ಎಷ್ಟು ಹಣ ಹಾಕಿದೆ, ಇದೆಲ್ಲವನ್ನ ಲೆಕ್ಕಾಚಾರ ನೋಡಿದಾಗ ನಮಗೆ ಸರ್ಕಾರ ಉಚಿತವಾಗಿ ಕೊಟ್ಟಿದ್ದಕ್ಕಿಂತ ಹೆಚ್ಚಾಗಿ ಅದರ ಮೇಲೆ ಹೆಚ್ಚಿನ ತೆರಿಗೆ ಹಾಕಿ ದರವನ್ನು ಏರಿಸಿ ವಸೂಲಿ ಮಾಡಿದ್ದೇ ಹೆಚ್ಚಾಗಿದೆ ಅನ್ನೋಂಥ ಭಾವನೆ ಕೂಡ ಒಂದಷ್ಟು ಕಡೆಯಲ್ಲಿದೆ. ಇದು ಪರವಿರೋಧ ಏನೇ ಇರ್ಬೋದು, ಅದು ಗ್ಯಾರಂಟಿಯಲ್ಲಿ ಸಂಪೂರ್ಣವಾಗಿ ವರ್ಕ್ ಆಗಲ್ಲ ಅನ್ನೋಂತ ಹೇಳೋದಕ್ಕೂ ಸಾಧ್ಯ ಇಲ್ಲ, ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಆಯಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಅದು ಸೀಮಿತ ಆಗುತ್ತೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳು ಜನರ ಮೇಲೆ ಒಂದಷ್ಟು ಪ್ರಭಾವವನ್ನು ಬೀರಿತು. ಆದರೆ ಈಗ ಪ್ರಭಾವ ಬೀರಿದೆಯೋ ಇಲ್ವೋ ಅನ್ನೋದು ಚುನಾವಣೆ ನಂತರವೇ ಗೊತ್ತಾಗುತ್ತೆ. ಯಾಕಂದರೆ ಫಲಾನುಭವಿಗಳೇ ಅದರ ರಿಸಲ್ಟನ್ನು ಕೊಡ್ತಾರೆ. ಗ್ಯಾರಂಟಿಯಿಂದ ನಮಗೆ ಅನುಕೂಲ ಆಗಿದೆ, ಪ್ರತಿನಿತ್ಯವೂ ಕೂಡ ನಮಗೆ ಹೆಚ್ಚಿನ ತೆರಿಗೆ ಬೇರೆ ಯಾವುದೋ ರೂಪದಲ್ಲಿ ಆಗ್ತಾ ಇದ್ರೂ ಸಹಿತ ನಮಗೆ ಗ್ಯಾರಂಟಿ ಅನುಕೂಲ ಆಗಿದೆ ಅಂದರೆ ಖಂಡಿತವಾಗಿಯೂ ಜನ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿಯೇ ಮಾಡ್ತಾರೆ. ಒಂದು ವೇಳೆ ಅದು ಗ್ಯಾರಂಟಿ ನಮಗೆ ಕೊಡದೇ ಇದ್ದ ಹಾಗೆ ಆಗಿದೆ ಅನ್ನೋಂಥದ್ದು ಮಾತು ಬಂತು ಅಂತಂದರೆ ಜನ ಅದನ್ನು ತಿರಸ್ಕಾರ ಮಾಡಿಯೇ ಮಾಡ್ತಾರೆ. ಇದು ನಾವೀಗ ಏನೇ ಹೇಳಿದ್ರು ಕೂಡ ಅದು ತಪ್ಪಾಗಿ ಅನಿಸುತ್ತೆ. ಗ್ಯಾರಂಟಿ ಅನುಕೂಲ ಆಗಿಲ್ಲ ಅಂದರೆ ಎರಡೂ ಕೂಡ ತಪ್ಪಾಗುತ್ತೆ. ನೇರವಾಗಿ ಇದರ ಪರಿಣಾಮ ಅಥವಾ ರಿಸಲ್ಟ್ ಏನು ಅನ್ನೋದು ಜನ ಕೊಡುವಂತಹ ತೀರ್ಮಾನದಲ್ಲಿಯೇ ಗೊತ್ತಾಗುತ್ತೆ. ಅದು ಚುನಾವಣಾ ಫಲಿತಾಂಶ ಬಂದಾಗಲೇ ಗೊತ್ತಾಗುತ್ತೆ. ಇನ್ನೊಂದು ದಿವೇಶ್ವರಿ, ನೀವು ಹೇಳಿದಾಗೆ ಮೋದಿ ಹೆಸರನ್ನು ಕೇಳಿ ಓಟ್ ಕೇಳೋದು ಇದು ತಪ್ಪಾ ಅಂತೇಳಿ. ತಪ್ಪೇನಲ್ಲ, ಪ್ರಧಾನಿ ಅಭ್ಯರ್ಥಿ ಹೆಸರನ್ನು ಕೇಳಿ ಓಟ್ ಕೇಳೋದು ತಪ್ಪೇನಲ್ಲ. ಆದರೆ ಪ್ರಧಾನಿಯೇ ನೇರವಾಗಿ ಬಂದು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಲ್ಲ ಅನ್ನೋದು ಕೂಡ ಇಲ್ಲಿ ಭಾಳ ಪ್ರಮುಖವಾಗಿರುತ್ತೆ. ಪ್ರಧಾನಿ ಯಾವುದೋ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ರೆ ಅದನ್ನು ಜನರಿಗೆ ತಲುಪಿಸುವಂತಹ ಕೆಲಸ ಸಂಸದರಾಗಿರುತ್ತೆ. ಆ ಸಂಸದ ಆ ಕೆಲಸವನ್ನು ಮಾಡಲಿಕ್ಕೆ ಸಿದ್ಧರಿದ್ದಾರಾ ಅಥವಾ ಇಷ್ಟು ದಿನ ಮಾಡಿದಾರಾ, ಇದು ಭಾಳ ಪ್ರಮುಖ ಆಗುತ್ತೆ. ತೇಜಸ್ವಿ ಸೂರ್ಯ ಅವರು ಯುವಕರಿದ್ದಾರೆ, ಓಡಾಡಲಿಕ್ಕೆ ಶಕ್ತಿ ಇದೆ, ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ, ಅವರು ಕೇಂದ್ರದಿಂದ ಬರುವಂಥ ಎಲ್ಲ ಯೋಜನೆಯನ್ನು ಜನರಿಗೆ ತಲುಪಿಸ್ತಾ ಇದ್ದಾರೆ ಅಂತಾದರೆ ಅವರಿಗೆ ಮೋದಿ ಹೆಸರಿನಲ್ಲಿ ಕೇಳುವಂಥ ಅಗತ್ಯತೆಯೇ ಇಲ್ಲ. ಅಕಸ್ಮಾತ್ ಕೇಳಿದರೂ ಸಹಿತ ಅವರ ಗೆಲುವಿನ ಮೇಲೆ ಸಿಗುವಂಥ ಹೆಚ್ಚುವರಿ ಮತಗಳಾಗಿರಬೇಕೇ ಹೊರತು ಗೆಲುವಿಗಾಗಿಯೇ ಆ ಮೋದಿ ಹೆಸರನ್ನು ಬಳಸ್ಕೊಳ್ಬೇಕಾದಂಥ ಅಗತ್ಯತೆ ಇಲ್ಲ. ಆ ರೀತಿಯಲ್ಲಿ ನಾನು ಇದನ್ನು ನೋಡ್ಬೋದು ನಾವು ದಿವ್ಯಶ್ರೀ. ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ತೇಜಸ್ವಿ ಸೂರ್ಯ ಅಂದಾಗ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ BJP ಅಭ್ಯರ್ಥಿ ಆಗಿದ್ದಾರೆ. ಸೊ ಈ ಬಾರಿ ಅವರಿಗೆ ಮೋದಿ ಬಲ ಕೈ ಹಿಡಿಯುತ್ತಾ ಅಥವಾ ಸಂಸದರಾಗಿದ್ದ ಸಂದರ್ಭದಲ್ಲಿ ತಾವು ಮಾಡಿದಂಥ ಕೆಲಸಗಳೇ ಕೈ ಹಿಡಿಯುತ್ತಾ ಕಾದು ನೋಡಬೇಕು. ಮತ್ತೊಂದು ಕಡೆ ಸೌಮ್ಯ ರೆಡ್ಡಿ ಅಂದ ಸಂದರ್ಭದಲ್ಲಿ ಶಾಸಕರಾಗಿ ಅನುಭವವನ್ನು ಪಡೆದುಕೊಂಡ ಇವರಿಗೆ ಗ್ಯಾರಂಟಿ ಯೋಜನೆಗಳು ಆಡಳಿತ ಸರ್ಕಾರವೇ ಕಾಂಗ್ರೆಸ್ ಆಗಿರುವುದರಿಂದಾಗಿ ಸ್ಥಳೀಯ ಮಟ್ಟದಲ್ಲಿ ಈಕೆ ಸಂಸದರಾಗಿ ಆಯ್ಕೆ ಆಗ್ತಾರಾ ಕಾದು ನೋಡಬೇಕಾಗಿದೆ. ಅದೇನೇ ಇದ್ರೂ ಕೂಡ ಬಹಳ ಮುಖ್ಯವಾಗಿ ಇವರೇ ನಿಮ್ಮ ಅಭ್ಯರ್ಥಿಯ ಕಾರ್ಯಕ್ರಮ ಮೂಲಕ ನಾವು ತೇಜಸ್ವಿ ಸೂರ್ಯ ಮತ್ತು ಸೌಮ್ಯ ರೆಡ್ಡಿ ಈ ಇಬ್ಬರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ಸಂಸದರ ಆಯ್ಕೆ ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ವಿದ್ಯಾರ್ಹತೆ, ಪ್ರಜ್ಞಾವಂತಿಕೆ,
ಸಮಯ ಪ್ರಜ್ಞೆ, ದೇಶವನ್ನು ಮುನ್ನಡೆಸೋದಕ್ಕೆ ಬೇಕಾದಂತಹ ಪ್ರತಿಯೊಂದು ಗುಡ್ ಕ್ವಾಲಿಟೀಸ್ ಅನ್ನೋದು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಮಗ್ರ ಮಾಹಿತಿಯನ್ನು ನಿಮ್ಮ ಮುಂದೆ ನಾವಿಟ್ಟಿದ್ದೀವಿ. ಈ ಮೂಲಕ ನಾವು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡುವಂತಹ ಆ ಅಭ್ಯರ್ಥಿ ಅಥವಾ ಸಂಸದರು ದೇಶದ ಸಮಗ್ರ ಅಭ್ಯುದಯಕ್ಕೆ ಕಾರಣರಾಗಲಿ. ಹಾಗಾಗಿ ಅವರ ಪೂರ್ವಾಪರವನ್ನು ತಿಳ್ಕೊಳ್ಳಿ, ನಿಮ್ಮ ಅಮೂಲ್ಯವಾದ ಮತವನ್ನು ಅವರಿಗೆ ನೀಡಿ. ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದ ಮೂಲಕ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಸೂರ್ಯ, ಹಾಗೆಯೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸೌಮ್ಯ ರೆಡ್ಡಿ ಕುರಿತಂತೆ ಸಮಗ್ರವಾಗಿ ನೀವು ತಿಳ್ಕೊಂಡಿದ್ದೀರಿ. ಈ ಮೂಲಕ ಜಿ ಕನ್ನಡ ನ್ಯೂಸ್ ಕೂಡ ಒಂದು ಮನವಿಯನ್ನು ಮಾಡುತ್ತೆ. ಕ್ಷೇತ್ರ ಮತ್ತು ದೇಶದ ಅಭ್ಯುದಯಕ್ಕೆ ಯಾರು ಕಟಿಬದ್ಧರಾಗಿ ನಿಂತ್ಕೊಳ್ತಾರೆ, ಸಮಗ್ರವಾಗಿ ಕಾರ್ಯೋನ್ಮುಖರಾಗ್ತಾರೆ, ಅಂಥವರಿಗೆ ನಿಮ್ಮ ಮತ ನೀಡಿ. ಮತದಾನ ನಿಮ್ಮ ಹಕ್ಕು. ನಿಮ್ಮ ಮತವನ್ನು ಯಾರಿಗೂ ಮಾರಿಕೊಳ್ಳಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.